ತಿಂತೀಯಾ ಈ ಅಪ್ಪ ಹಸಿ ಮಾಂಸ ಅದು ಅಯ್ಯಯ್ಯ ಇದು ಬಟರ್ ಫ್ರೂಟ್ಸಾ ಏನು ಮಾಡೋದು ನುಗ್ಗೆಕಾಯಿ ಕಬಾಬ ಹೆಂಗ್ ಮಾಡೋದು ಹಾ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಫಸ್ಟ್ ಟೈಮ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಎಷ್ಟೋ ಜನ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಸ್ವಲ್ಪ ನಂದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಈ ವ್ಲಾಗ್ ಮಾಡಿ ಸುಮಾರು ದಿನವೇ ಆಗಿದೆ, ಆಲ್ಮೋಸ್ಟ್ 15 ಡೇಸೇ ಆಗಿದೆ ಅಂತ ಹೇಳ್ಬೋದು. ಆದರೂ ನಾನು ಅದನ್ನು ಎಡಿಟ್ ಮಾಡಿ ಹಾಕೋದು ತುಂಬ ಲೇಟ್ ಆಗಿತ್ತು, ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ. ಹಾಗೆಯೇ ನಮ್ಮ ಅಮ್ಮರ ಮನೇಲಿ ಮೇಕೆ ಸಾಕಿದ್ದಾರೆ. ಅದು ಹರಕೆ ಇತ್ತು. ಆ ಮೇಕೆನ ದೇವಸ್ಥಾನದ ಮುಂದೆಗಡೆ ಕಡಿತೀವಿ ಅಂತೇನೋ ಹರಕೆ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಈ ಥರ ಆರತಿ ಹಂಗಾದ್ರೆ ತೆಂಬಿಟ್ಟು ಮಳೆಯನ್ನ ಅಂತ ಮಾಡ್ತಾರೆ, ಅದೆಲ್ಲ ಮಾಡ್ಕೊಂಡು ಹೋಗಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಆಮೇಲೆ ಮರಿನ ಹೊಡಿತಾರೆ. ಸೊ ಹಾಗಾಗಿ ಅಲ್ಲಿಗೆ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ದೇವಸ್ಥಾನದ ಹತ್ರ ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮಾಡಿ ಆಮೇಲೆ ಮರಿನ ಅದಕ್ಕೆ ಹೂ ನೀರು ಅಂತ ಹಾಕ್ತಾರೆ. ಆ ಮರಿಗೆ ಹೂ ನೀರೆಲ್ಲ ಹಾಕಿ ಆಮೇಲೆ ಪೂಜೆ ಮಾಡಿ ಆಮೇಲೆ ಮರಿನ ಹೊಡಿತಾರೆ. ಸೊ ಹಾಗಾಗಿ ಇವಾಗ ಮುಂದೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ದೇವಸ್ಥಾನದ ಒಳಗಡೆ. ಇದೇನು ನೋಡ್ತಾ ಇದ್ದೀರಾ, ನಾನು ಇವಾಗ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಮಹಾದೇವಮ್ಮ ಅಂತ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಅದಕ್ಕೂ ಪೂಜೆ ಮಾಡೋಣ ಅಂತ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಒಳಗಡೆ ಎಲ್ಲ ಹೋಗಿ ಪೂಜೆ ಮಾಡೋಗಿಲ್ಲ. ಹೆಂಗಸ್ರುಗಳು ಯಾರು ಒಳಗಡೆ ಹೋಗಿ ಪೂಜೆ ಮಾಡಲ್ಲ. ಈ ಚಿಕ್ಕ ಮಕ್ಳುಗಳು ಇರ್ತಾರಲ್ಲ, ಗಂಡು ಮಕ್ಕಳು ಮತ್ತು ಗಂಡಸ್ರುಗಳು ಹೋಗಿ ಬೇಕಾದರೂ ಒಳಗಡೆ ಮಾಡ್ತಾರೆ. ಹೆಂಗಸ್ರುಗಳು ಯಾರು ಹೋಗಿ ಮಾಡಲ್ಲ. ಸೊ ಹಾಗಾಗಿ ಹೊರಗಡೆನೇ ಪೂಜೆ ಮಾಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಮರಿ ಇಟ್ಕೊಬಂದಿದ್ರಲ್ಲ, ಅದಕ್ಕೆ ಹೂ ನೀರೆಲ್ಲ ಹಾಕಿ ಇವಾಗ ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಇವಾಗ ಮರಿನ ಹೊಡಿತಾರೆ. ಸೊ ಹಾಗಾಗಿ ಇಲ್ಲಿ ಪೂಜೆ ಮಾಡ್ತಾ ಇದ್ರಲ್ಲ, ಅವರು ಈಗ ಹೂ ನೀರಂತ ಹಾಕ್ತಾ ಇದ್ದಾರೆ. ನನ್ನ ಮಗಂತೂ ಹೊರಗಡೆ ಬಂದ್ಬಿಟ್ರಂತೂ ಸುಮ್ಮನೆ ಇರಲ್ಲ, ಈ ರೀತಿಯಾಗಿ ಓಡಾಡ್ತಾ ಇರಬೇಕು ಅವನು. ಹಾಗಾಗಿ ಅವ್ರ ಅಪ್ಪ ಅವನನ್ನು ನೋಡ್ಕೊತಾ ಇದ್ರು. ಈಗ ಪೂಜೆ ಎಲ್ಲ ಆಯಿತು, ನೀವು ನೋಡ್ತಾ ಇರ್ಬೋದು. ಈಗ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಯಾವ ರೀತಿಯಾಗಿದೆ ಅಂತ. ಈ ದೇವರಿಗೆ ನಾವು ಇವಾಗ ಹರಕೆನ ಮಾಡಿದ್ದು. ಇದ್ರ ಹೆಸರು ಬಂದು ದಂಡಮ್ಮ ಅಂತ ಈ ದೇವ್ರ ಹೆಸರು. ಈಗ ಇದಕ್ಕೆಲ್ಲ ಪೂಜೆ ಎಲ್ಲ ಆಯಿತು. ಇವಾಗ ನಾವು ಹೊರಡಬೇಕು. ನಾವೇನು ಮಡೆ ತಂಬಿಟಾರ್ತಿ ಎಲ್ಲ ಮಾಡ್ಕೊಬಂದಿದ್ದು ಅದನ್ನು ಮುಂದೆ ಇಕ್ಕಿ ಪೂಜೆ ಮಾಡಿದ್ದಾರೆ. ಈಗೆಲ್ಲ ಆಯಿತು, ಇವಾಗ ಮನೆಗೆ ಹೋಗಬೇಕು. ಸೊ ಹಾಗಾಗಿ ಇವೆಲ್ಲ ತೊಗೊಂಡು ಇವಾಗ ಮನೆಗೆ ಹೋಗ್ತೀವಿ. ಸೊ ಈಗ ಮನೆಗೆ ಬಂದು ಇಲ್ಲಿ ತಿಂಡಿ ಟೊಮೊಟೊ ಬಾತ್ ಮಾಡೋಣ ಅಂತ ಇಲ್ಲೆಲ್ಲ ಟೊಮೊಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ನಾವು ಹೋಗಿದ್ದೆ 7:30 ಹೋಗಿದ್ದು. ಬೇಗನೆ ಮರಿನ ಕುಯ್ಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ಯಾಕೆ ಅಂದರೆ ಮರಿ ಪೂರ್ತಿ ಮೇಕೆ ಪೂರ್ತಿ ನಾವೇ ತಗೊಳ್ಳಲ್ಲ ಮಾಂಸನ, ಬೇರೆಯವ್ರಿಗೆ ಅದನ್ನು ಪಾಲ್ಗೆ ಅಂತ ಹಾಕ್ತಾರೆ. ನಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋತಾರೆ. ಸೊ ಹಾಗಾಗಿ ಬೇಗನೆ ಅದನ್ನು ಹರಕೆನ ತೀರಿಸಿದ್ವಿ. ಹಾಗಾಗಿ ಬೇಗನೆ ಹೋಗಿದ್ದು, ಒಂದು 7:30 ಹೋಗಿದ್ದು. ಇಲ್ಲಿ ಈಗ ಹರಕೆ ಎಲ್ಲ ಕೊಟ್ಟಿದ್ವಲ್ಲ, ಮೇಕೆದು ಪಾಲೆಲ್ಲ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಬಂದಿದ್ದಾರೆ. ಇಲ್ಲಿ ನಮ್ಮ ಮನೆಯವರು ಅದನ್ನು ಕಟ್ ಮಾಡ್ತಾ ಇದ್ದಾರೆ. ತೂ ತಿಂತೀಯಾ ಈ ಅಪ್ಪ ಹಸಿ ಮಾಂಸ ಅದು ಕುಡೆ ಏನ್ ಮುಖ ನೋಡಿ ಬಾಯಿಗೆ ಹಾಕ್ಬಿಟ್ಟು ಎಂದ್ಲು ಮಾಡಿ ಹಾಕ್ಬಿಟ್ಟು ಹಾಕ್ಲಾ? ನಿಸು ಏನು ಕಣ್ಣೀರೆಲ್ಲ ಸೋರ್ಸು. ಏನು ಬಟ್ಟೆ ಅಲ್ಲಿ ಗಲೀಜ್ ಮಾಡ್ಕೊಂಡಿದೆಯಲ್ಲ, ಹೊಸ ಬಟ್ಟೆನಾ? ಕಣ್ಣೀರು ನೋಡಿ ಹೆಂಗರಿತಾ ಇದೆ. ತಿನ್ಸು ನಿಮ್ಮ ಅಣ್ಣಂಗೆ. ಶ್ರೇಯು ಮಟನ್ ಬೇಕಾ? ಬಾ ತಿನ್ ಬಾ. ಅಯ್ಯೋ ತಿನ್ನಕ್ಕೆ ಹೋಯ್ತವನೇ ಕಣ್ರಿ ಇವನು. ಅವನೇ ಕೆಳಿಕ್ ಹಾಕ ಸುಮ್ಮನೆ ಬಾಯಿಗೆ ಹಾಕ್ಬಿಟ್ಟು
ಕೊಡು ಚಿನ್ನ. ನಿನಗೆ ಅಳ್ಸಕ್ ಆಸೆ ತಿಂತಾನೆ ಕಣ್ರಿ. ತಿಂದಲ್ಲ ಸುಮ್ ಕುತ್ಕೋ. ಅಲ್ಲಿ ತಿಂತಲ್ವಾ ಬಾಯಿಗೆಲ್ಲ ಆಗ್ತಾ ಇಲ್ವಾ? ತಿನ್ಕೊಳ್ಳಿ ಸುಮ್ಗಿರೋ ನೋಡ ಮತ್ತೆ. ಏಯ್ತು ಅಯ್ಯೋ ಇವನು ಎಕ್ಸ್ಪ್ರೆಷನ್ ನೋಡಪ್ಪ. ಹಲೋ ನಿಸು ಅವರೇ, ಏನು ಮಾಡ್ತಾಯಿದ್ದೀರಾ? ಕೊಡಪ್ಪ, ಅಪ್ಪ ಕುಯ್ಲಿ, ಇದ್ರೊಳಗೆ ಹಾಕ್ಲಿ, ಇಲ್ಲಿ ಕೂದಿ ಇದ್ರೊಳಗೆ ಹಾಕಿ. ಇವನು ಯಾರ ಇವನು? ತಗೋ. ಯಾವ ಊರಿಂದ ಬಂದಿದ್ದೀನಿ ನೀನು? ಹಸಿ ಮಾಂಸ ತಿನ್ನೋನೆ. ಅದೇನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಾಯಿಗೆ ಹಾಕೋದು. ಏಪ್ಪ ತಿನ್ಸಕ್ಕೆ ಹೋದಾಗ ತಿನ್ನೋದಿಲ್ಲ. ನಿಸು ಏನಿದು ಶ್ರೇಯ್, ಏನಿದು? ಹಸಿ ಮಾಂಸ. ಯಾವ ಮಾಂಸ? ಹಾಂ ಏನು? ಅಯ್ಯೋ ಹೇಳ್ತಾರತ್ತಾನೆ ನಿನಗೆ ಮಾಡ್ತಿದ್ದೀಯಲ್ಲ. ಅಯ್ಯೋ ನನ್ನ ಮಗನೇ, ನಿಮ್ಮ ಅಪ್ಪ ನೋಡೋ ಹತ್ರ ಕೈ ಕುಯ್ಕತ್ತದೆ ಅಂತ ಹೇಳಿದ್ರು. ನನ್ನ ಮಗ ನಿಸು ಅಂತೂ ತುಂಬ ಆಟ ಮಾಡ್ತಾನೆ. ಅವ್ನಿಗೆ ಏನು ಬೇಕು ಅದನ್ನು ಆ ತಕ್ಷಣಕ್ಕೆ ಕೊಡಲೇಬೇಕು. ಇಲ್ಲ ಅಂದರೆ ಈ ಥರ ಹತ್ಕೊಂಡು ಅಲ್ಲೇ ಬಿದ್ದೋಗೋದು, ಇಲ್ಲ ಅಂದರೆ ಅವ್ರ ಅಪ್ಪನ ಹತ್ರ ಹೋಗಿ ಹೇಳೋದು. ಸೊ ಹಾಗೆಯೇ ಇಲ್ಲಿ ಇವತ್ತಿನ ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ದೆ. ಅಮ್ಮನ ಮನೇಲಿ ನಮ್ಮಮ್ಮ ಟೊಮೊಟೊ ಗಿಡ ಹಾಕಿದ್ದಾರೆ. ಅಲ್ಲಿ ತುಂಬ ಟೊಮೊಟೊ 1-2 kg ಅಷ್ಟು ಟೊಮೊಟೊ ಹಣ್ಣು ಕಿತ್ಕೊಂಡಿದ್ದೆ ನೆನ್ನೆ ಸಾಯಂಕಾಲ. ಸೊ ಹಾಗಾಗಿ ಇವತ್ತು ಅದನ್ನೇ ಹಾಕಿ ಟೊಮೊಟೊ ಬಾತ್ ಮಾಡಿದ್ದೆ. ಇವಾಗ ಟೊಮೊಟೊ ಬಾತ್ ಎಲ್ಲ ರೆಡಿಯಾಗಿತ್ತು. ಇವಾಗ ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಈಗ ಮತ್ತೆ ರೆಡಿ ಆದ್ವಿ. ಈಗ ನಮ್ಮ ಮನೆಯವರ ದೊಡ್ಡಮ್ಮನ ಮಗಳ ಊರಲ್ಲಿ ಮುನಿ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ, ಅಲ್ಲಿಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಯಾವ ರೀತಿಯಾಗಿ ಮುನಿನ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ. ಮುನಿ ಹೋಗ್ತಾ ಇದ್ವಲ್ಲ, ಹಾಗೆಯೇ ಅಮ್ಮನ ಮನೆಯಲ್ಲಿ ಇಲ್ಲಿ ಮನೆ ಮುಂದೆನೇ ಎಲೆ ಗಿಡ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಎಲೆಗಳನ್ನ ಬಿಟ್ಟಿದ್ದಾವೆ ನೋಡಿ, ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಹೋಗ್ತಾ ಇದ್ವಲ್ಲ, ಈಗ ನಾನ್ ವೆಜ್ ಊಟ ಅಲ್ವಾ, ಆಲ್ಮೋಸ್ಟ್ ತುಂಬ ಜನ ಬಂದಿರ್ತಾರೆ. ಹಾಗಾಗಿ ಅವ್ರಿಗೆಲ್ಲ ಎಲೆ ಆಗುತ್ತೆ ಅಂತ ಎಲೆ ಕಿತ್ಕೋತಾ ಇದ್ದಾರೆ. ಹೋದ ವರ್ಷ ನಾನು ಇದ್ದಾಗ ಈ ಎಲೆಗಳು ಎಲ್ಲ ಒಣಗೋಗಿದ್ದು, ಯಾಕಂದರೆ ಆ ವರ್ಷ ತುಂಬ ಬಿಸಿಲು ಮತ್ತು ನೀರೇ ಇರಲಿಲ್ಲ. ಇವಾಗ ಸುಮಾರಾಗಿ ನೀರು ಇಲ್ಲೇ ನಲ್ಲಿಲಿ ಸುಮಾರಾಗಿ ನೀರು ಬರುತ್ತೆ, ಮಳೆನೂ ಹೋಯ್ತಿದೆಯಲ್ಲ, ಹಾಗಾಗಿ ಎಲೆಗಳು ಕೂಡ ತುಂಬ ಚೆನ್ನಾಗಿ ಬಂದಿದ್ದು. ಸೊ ಈಗ ನಮ್ಮ ಮನೆಯವರು ಕಿತ್ಕೋತಾ ಇದ್ದಾರೆ. ಈ ವರ್ಷ ನೀರಿರೋದಕ್ಕೆ ಅವೇ ನೀರು ಚೆನ್ನಾಗಿ ಬಿಡ್ತಾ ಇರೋದಕ್ಕೆ ನಲ್ಲಿಲಿ. ಹೋದ ವರ್ಷ ಎಲ್ಲ ಒಣಗೆ ಹೋಗಿದ್ದು, ಎಲೆನೇ ಇರಲಿಲ್ಲ ಹೋದ ವರ್ಷ. ನನ್ನ ಬಾಣ್ತಂತದ್ದು ಎಲೆಲೇ ಹಾಕೊಳ್ಳಿಲ್ಲ ನಾನು. ಇರೋರು ಹಾಯ್ಕೊಳ್ಳೋಕೆ ಇಷ್ಟ ಇಲ್ಲ, ಇಲ್ಲದೆ ಇರೋರಿಗೆ ಹಾಯ್ಕೋಬೇಕು, ಎಲೆ ಇರಲ್ಲ. ಯಾಕೆ ತಡಕ್ತಿದೆಯಲ್ರಿ? ಅಲ್ಲೆಲ್ಲ ಇಲ್ವಾ? ಎಲ್ಲ ಒಟ್ಟಿಗೆ ಎಲ್ಲ ಮುಂದೆ ಸಾಕು. ಸಾಮಂತಿಗೆ ಹೂವು ಬೇರೆ ಬಿಟ್ಟೈತೆ. ಗಿಡ ಬಿಟ್ಬಿಟ್ಟ ನಮ್ಮಮ್ಮ. ಇದೆ ಅಂದರೆ ಈಗ ಈ ಗಿಡ ಯಾವುದು? ಇದು ಬಟಾ ಫ್ರೂಟ್ಸಾ? ಇದೇ ಹೋಗ್ತಾ ಬಂದು ನಮ್ಮಪ್ಪ. ಬಟರ್ ಫ್ರೂಟ್ಸು ನಿಜ? ಬಟರ್ ಫ್ರೂಟ್ಸ್ ಕಣಮ್ಮ, ನಾನು ನೋಡೇ ಇರಲ್ಲ ಬಟರ್ ಫ್ರೂಟ್ಸ್ ಗಿಡನ. ಒಂದೇ ಗಿಡ ಇರೋದು? ಒಂದೇನಾ? ಮರ ಆಯ್ತದ? ಹಂಗಾರೆ ಹೀಗೆ ಬಿಡಲ್ಲ ಇದು?
ಇನ್ನು 2 ವರ್ಷ ಆದಮೇಲೆ. ನಾನೇನೋ ಗಿಡದಲ್ಲೇ ಬಿಡ್ತದೇನೋ ಅಂತಿದ್ದೆ. ಮಕ್ಕಳು ಹುಟ್ಟಿ ಅಡಿಗೆ ನನಗೆ ಗೊತ್ತು, ನಾನು ಬಟರ್ ಫ್ರೂಟ್ಸ್ ಗಿಡ ನೋಡೇ ಇಲ್ಲ. ಎಲೆ ಕೊಯ್ದವ್ರು, ಎಲೆ ಕೊಯ್ಯೋರು ಇವರೇ ಎಕ್ಸ್ಪರ್ಟ್. ನುಗ್ಗೆಕಾಯಿ ಎಲ್ಲ ಬಲ್ತೋಯ್ತಾವೆ. ನುಗ್ಗೆಕಾಯಲ್ಲಿ ಒಂದು ರೆಸಿಪಿ ಮಾಡಬೇಕು, ಯಾರು ಮಾಡಿರಬಾರ್ದು ಅಂಥ ರೆಸಿಪಿ ಮಾಡಬೇಕು. ನುಗ್ಗೆಕಾಯಿ ಬಿರಿಯಾನಿ ಮಾಡಿದ್ನಲ್ಲ, ಏನು ಮಾಡೋದಂದ್ರೆ ನುಗ್ಗೆಕಾಯಲ್ಲಿ ಹಾಂ ಏನು ಮಾಡೋದು? ನುಗ್ಗೆಕಾಯಿ ಕಬಾಬ ಹೆಂಗೆ ಮಾಡೋದು? ಮಾಡೋದು ಹೇಳ್ಬೇಕು, ಮಾಡದೇ ಇರೋದೆಲ್ಲ ಹೇಳ್ಬಾರ್ದು. ಮಾಡೋಕ್ಕಾಗದು ಹೇಳ್ಬೇಕು. ಮತ್ತೆ ಅದರಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದ್ದು. ನುಗ್ಗೆಕಾಯಿ ಕಬಾಬ್ ಎಲ್ಲಿ ಮಾಡಿದ್ರು ತಿಂದಿದೆ. ಹಾಕು ಸಾಕು ಬಂದ್ರಿ. ಅಯ್ಯೋ ಅಲ್ಲೇ ಎಲೆ ತಗೊಬಂದಿರ್ತಾರೆ, ಅಷ್ಟೊಂದು ಜನ ಬಂದಿರ್ತಾರೆ. ತಗೋ ಬಾ. ಬಿಸಿಲು ನೋಡ ಅಲ್ಲಿ ಹೆಂಗೆ ಹೊಡಿತಾರೆ. ಎಲೆ ಎಲ್ಲ ಕಿತ್ಕೊಂಡಾಯ್ತು ಫ್ರೆಂಡ್ಸ್. ಇವಾಗ ತಗೊಂಡು ಹೊರಡ್ತಾ ಇದ್ದೀವಿ. ಹಾಂ ಎಲ್ಲ ನಮ್ದಲ್ಲ, ಅದು ಯಾವ್ದೋ ಗೊತ್ತಿಲ್ಲ. ಅಡಿಕೆ ಬೇಕಾ? ಅಡಿಕೆ ಕೊಡು. ಈ ಮುನಿನ ಹೊಲದ ಹತ್ರ ಮಾಡ್ತಾರೆ, ಸೊ ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವ್ರದ್ದು ಹೊಲದ ಹತ್ರ. ಈ ಕಡೆ ನೋಡ್ತಾ ಇರ್ಬೋದು, ಈ ಕಡೆ ಸೈಡ್ ಎಲ್ಲ ಭತ್ತ ಎಲ್ಲ ಚೆನ್ನಾಗಿ ಬೆಳೆದಿದ್ದಾರೆ. ಇವಾಗ ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ. ಈ ಕಡೆ ಎಲ್ಲ ನೀರಾವರಿ ಚೆನ್ನಾಗಿದೆ ಅನಿಸುತ್ತೆ, ಹಾಗಾಗಿ ಚೆನ್ನಾಗಿ ಬಂದಿದೆ ಭತ್ತ. ಸೊ ಇವಾಗ ಅಡುಗೆ ಮಾಡ್ತಾ ಇದ್ದಾರೆ. ಈ ಕಡೆ ನಿಂತಿರೋರು ನಮ್ಮ ನಾದ್ನಿ, ಆ ಕಡೆ ಗ್ರೀನ್ ಸ್ಯಾರಿ ಹಾಕಿರೋರು ಇನ್ನೊಬ್ರು ನಾದ್ನಿ, ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು, ಅವರು ನಾದ್ನಿ ಆಗಬೇಕು. ಇವಾಗ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಕಡೆ ಅಡುಗೆ ರೆಡಿ ಆಗ್ತಾ ಇದೆ. ಇಲ್ಲಿ ನಮ್ಮ ಮನೆಯವರು ಸೌತೆಕಾಯಿನ ಕಟ್ ಮಾಡ್ತಾ ಇದ್ದಾರೆ. ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಈ ಥರ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದಾರೆ. ಇಲ್ಲಿ ಇವರೇ ಭಟ್ರು ಅಡುಗೆ ಮಾಡ್ತಾ ಇರೋದು, ಇವರೆಲ್ಲ ಮಾಡ್ತಾ ಇದ್ದಾರೆ. ಒಂದರಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ, ಒಂದರಲ್ಲಿ ಈ ಕಡೆ ಪಲ್ಯ, ಇವಾಗ ಬಾಳೆಕಾಯಿ ಏನೋ ಹಾಕಿದ್ದಾರೆ. ಇಲ್ಲಿ ಬಂದು ಇವರು ನಮ್ಮ ಮನೆಯವರು ಅವಾಗಲೇ ತೋರಿಸಿದ್ನಲ್ಲ, ಇವಾಗ ಸೌತೆಕಾಯಿ ಹುರಿತಾ ಇದ್ದಾರೆ ಅಂತ. ಈಗ ಏನೇನು ರೆಡಿಯಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಇನ್ನೂ ಸ್ವಲ್ಪ ರೆಡಿಯಾಗಿದೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಮಟನ್ ಸಾಂಬಾರು ರೆಡಿಯಾಗಿದೆ. ಮಟನ್ ಸಾರು ರೆಡಿ ಮಾಡಿ ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಚಿಕನ್ನ ಮಾಡ್ತಾಯಿದ್ದಾರೆ, ಚಿಕನ್ ಫ್ರೈನ. ಇವಾಗ ಅದನ್ನು ಹುರಿತಾ ಇದ್ದಾರೆ. ಇದು ಮಸಾಲೆ, ಸಾಂಬಾರಿಗೆ ಆಡಿಸೋ ಬಂದಿದ್ರೇನೋ, ಹಾಗಾಗಿ ಅದು ಮಸಾಲೆ ಮಿಕ್ಕಿರೋದನ್ನ ಇಟ್ಟಿದ್ದಾರೆ. ಈ ಕಡೆ ಬಂದು ಮಟನ್ ಸ್ವಲ್ಪ ಬೇರೆ ತೊಗೊಬಂದಿದ್ದಾರೆ, ಬೇರೆ ಕಟ್ ಮಾಡಿಸ್ಕೊಂಡು ಹೊರಗಡೆಯಿಂದ ಅಂಗಡೀಲಿ. ಅದನ್ನು ಬೇರೆ ಸಾಂಬಾರು ಮಾಡ್ತಾಯಿದ್ದಾರೆ. ಅದನ್ನು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಟೇಸ್ಟ್ ನೋಡೋವಾಗಿಲ್ಲ, ಬೆಂದಿದೆಯೋ ಇಲ್ವೋ ಅಂತ ಕೈಯಲ್ಲೇ ನೋಡಬೇಕು. ಹಾಗಾಗಿ ಕೈಯಲ್ಲಿ ಹೆಚ್ಕಿ ನೋಡ್ತಾ ಇದ್ದಾರೆ ಬೆಂದಿದೆಯೋ ಇಲ್ವೋ ಅಂತ. ಹಾಗೆಯೇ ಇಲ್ಲಿ ಪಕ್ಕದಲ್ಲೇ ಕಾಲುವೆ ಇದೆ, ಇಲ್ಲಿ ನೀರೆಲ್ಲ ಇದೆ. ಕೈ ಕಾಲು ತೊಳ್ಕೊಳ್ಳೋಕ್ಕೆ ಎಲ್ಲ, ಈ ಪಾತ್ರೆಗಳೆಲ್ಲ ತೊಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಈ ಹೊಲದ ಹತ್ರನೇ ಮಾಡ್ತಾಯಿದ್ದಾರೆ. ಈ ಕಡೆ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಕಾಲುವೆ ಥರ ಇಲ್ಲಿ ನೀರಿದೆ. ನನ್ನ ಮಗ ಮತ್ತು ನನ್ನ ಹೊರಗಿತಿ ಮಗ ಇಬ್ಬರೂ ಆಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಮುದ್ದೆ ರೆಡಿ ಆಗ್ತಾ ಇದೆ. ನಮ್ಮ ಮನೆಯವರು ಇಲ್ಲಿ ಇಟ್ಕೊಂಡಿದ್ದಾರೆ, ಇಲ್ಲಿ ಭಟ್ರು ಹೊಂದಿಸ್ತಾ ಇದ್ದಾರೆ ಮುದ್ದೆನ. ಆದರೆ ಕೆಂಡದಲ್ಲಿ ಮಾಡ್ತೀವಿ ಅಂದರೂ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಹೊಗೆ ಕುಡಿಯೋದು ಅಂದರೆ ಸಖತ್ ಹಿಂಸೆ ಆಗಿಬಿಡುತ್ತೆ ಈ ಕೆಂಡದಲ್ಲಿ ಒಲೆಯಲ್ಲಿ ಮಾಡ್ತೀವಿ ಅಂದರೆ. ಇವಾಗ ಮುದ್ದೆಗೆಲ್ಲ ಹೊಂದಿಸಿ ಇವಾಗ ರೆಡಿ ಮಾಡ್ತಾಯಿದ್ದಾರೆ. ಈಗ ತುಪ್ಪ ಹಾಕ್ತಾಯಿದ್ದಾರೆ, ತುಪ್ಪ ಹಾಕಿ ಅದನ್ನು ತಿರುಗ್ತಾ ಇದ್ದಾರೆ. ತುಪ್ಪ ಹಾಕೋದೇನಕ್ಕೆ ಅಂದರೆ, ಈ ತುಪ್ಪ ಹಾಕೋದ್ರಿಂದ ಮುದ್ದೆ ನೈಸ್ಗೆ ಚೆನ್ನಾಗಿ ಬರುತ್ತೆ ಅಂತ ಈ ತುಪ್ಪನ ಹಾಕ್ತಾರೆ. ಎಲ್ಲೇ ನಾವು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿದಾಗ ಈ ರೀತಿಯಾಗಿ ಭಟ್ರುಗಳು ತುಪ್ಪ ಹಾಕ್ತಾರೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಮುನಿ ಮಾಡಿರ್ತಾರಲ್ಲ, ಅದನ್ನು ತಗೊಬಂದು ಎಲ್ಲ ಅಡುಗೆನೂ ಇಲ್ಲಿಗೆ ಎಡೆ ಇಕ್ತಾರೆ. ಸೊ ಹಾಗಾಗಿ ಇಲ್ಲಿ ಹೊಂಗೆ ಇದು ಕೊಂಬೆನೆಲ್ಲ ಸೊಪ್ಪೆಲ್ಲ ತೊಗೊಬಂದು ಈ ರೀತಿಯಾಗಿ ಗುಡ್ಲು ಥರ ಹಾಕಿದ್ದಾರೆ. ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ. ನನ್ನ ಮಕ್ಕಳು ಅಲ್ಲಿ ಇವಾಗ ಮರಿ ಹೊಡೆದಿರ್ತಾರಲ್ಲ, ಅದ್ರ ರಕ್ತನ ಆ ಕಲ್ಲ ಮೇಲೆ ಹಾಕಿರ್ತಾರೆ. ಸೊ ಹಾಗಾಗಿ ಅದನ್ನು ನೋಡ್ತಾ ನಿಂತಿದ್ರು. ತೋರಿಸ್ತೀನಿ ಬನ್ನಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ.
ಇವಾಗ ಈ ಮರಿ ಕಡಿಯೋವಾಗ ಪೂಜೆ ಎಲ್ಲ ಮಾಡಿರ್ತಾರೆ. ಇವಾಗ ಅಡುಗೆ ಎಲ್ಲ ಆದಮೇಲೆ ಅದನ್ನು ತಗೊಬಂದು ಇವಾಗ ಎಡೆನ ಇಕ್ತಾರೆ. ಇವಾಗ ಅಡುಗೆ ಎಲ್ಲ ರೆಡಿಯಾಗಿದೆ. ಇವಾಗ ತಗೊಬಂದು ಎಡೆಗೆಲ್ಲ ಇಕ್ಕಿ ಪೂಜೆ ಮಾಡಬೇಕು. ಬೆಳಗ್ಗೆ ಎಲ್ಲ ದೀಪ ಹಚ್ಚಿದ್ರೇನೋ ಅದೆಲ್ಲ ಫುಲ್ಲು ಎಣ್ಣೆ ಎಲ್ಲ ಖಾಲಿಯಾಗಿ ಆರೋಗಿತ್ತು. ಸೊ ಹಾಗಾಗಿ ಇವಾಗ ಎಣ್ಣೆ ಎಲ್ಲ ಬಿಟ್ಟು ದೀಪ ಹಚ್ಚೋಣ ಅಂತ ನೋಡ್ತಾ ಇದ್ದೀನಿ. ಆದರೆ ಗಾಳಿ ತುಂಬಾ ಇದೆ, ಹಾಗಾಗಿ ಆ ದೀಪ ಹಚ್ಚೋಕ್ಕೂ ಆಗ್ತಿರ್ಲಿಲ್ಲ. ಹಾಗಾಗಿ ಅದ್ರ ಒಳಗಡೆ ಇಕ್ಕಿ ಹಚ್ಚೋದನ್ನು ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ರೆ, ಆದ್ರೂ ಅದು ಹತ್ಕೋತಾನೆ ಇರಲಿಲ್ಲ. ಇಲ್ಲಿ ಹತ್ಕೊತು ಅಲ್ಲಿಟ್ಟರೆ ಅದು ಗಾಳಿಗೆ ಎಲೆಗಳೆಲ್ಲ ಇದು ಹೊಂಗೆ ಮರದ್ದು ಎಲೆಗಳು ಅಂದರೆ ಅದ್ರ ಸೊಪ್ಪೆಲ್ಲ ಹಾಕಿದ್ರಲ್ಲ. ಸೊ ಹಾಗಾಗಿ ಅದು ಒಂದು ಗಾಳಿಗೆ ಅದು ದೀಪ ಉರಿತಾ ಇರಲಿಲ್ಲ, ತುಂಬ ಕೆಟ್ಟೋಗ್ತಾ ಇತ್ತು. ಸೊ ಹಾಗಾಗಿ ಇನ್ನೇನು ಉರಿಯೋಕೆ ಅದು ಕೆಟ್ಟೋಗುತ್ತಲ್ಲ, ಬೇಡ ಬಿಡು ಹಾಗೆ ಮಾಡೋಣ ಅಂತ ಹಾಗೇ ಪೂಜೆ ಮಾಡಿದ್ರು. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಗಾಳಿ ಕಡಿಮೆ ಆದಮೇಲೆ ಆಮೇಲೆ ಹಚ್ಚೋದು, ಅದು ಹತ್ಕೋತು. ಜನ ಕೊಡು ಮೂರಲ್ಲಿ ಅದೇ ಆ ಥರದ ಇತ್ತು, ಇದು ಆ ಥರದ್ದು ಇನ್ನೊಂದು ಆಯ್ತಪ್ಪ. ಬಿಟ್ಟರೆ ಅಲ್ಲೇ ಈಗ ನೋಡ್ತಿದ್ಯಾ ಅಲ್ಲಿ ಇರ್ಲಿವಲ್ಲ ಗಂಡನೇ ಉಂಟು ಅದೆಲ್ಲ ಎತ್ಕೊತ ಪೂಜೆ ಮಾಡ್ತಾವ್ರ ಯಾರು ಧನು ಕರ್ಕೊಂಡ್ಬರ್ಬೇಕಂತಿಕಲ್ಲ ಧನು ಧನು ಅಜ್ಜಿನ ಧನು ಏನ್ ಹೇಳೋದನು ಕುಡು ಕುಡ್ಲ ಸರಿ ಗಾಡಿ ತಗೋಗ ನಮ್ಮ ಅಪ್ಪಂದ ಇಲ್ಲ ಮಾಡಲಿಲ್ಲ ಅವರು. ಪೂಜೆ ಎಲ್ಲ ಆದಮೇಲೆ ಇವಾಗ ಇಲ್ಲಿ ಊಟ ಕೊಡ್ತಾ ಇದ್ದಾರೆ. ಇವಾಗ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಊಟ ಬಂದಿರೋರಿಗೆ ಊಟ ಕೊಡ್ತಾರೆ. ಸೊ ಹಾಗೆ ಎಲ್ಲ ಇವಾಗ ಊಟ ಮಾಡ್ತಾ ಇದ್ದಾರೆ. ನಾವು ಎಲ್ಲರೂ ಕೂಡ ಊಟ ಮಾಡ್ಕೊಂಡು ತಗೊಬಂದಿದ್ದು ಐಟಮ್ಗಳು ಮತ್ತು ಮಾಡಿರೋ ಅಡುಗೆ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವರು ನಮ್ಮ ಅತ್ತೆ, ನಮ್ಮ ದೊಡ್ಡತ್ತೆ, ನಮ್ಮ ಅತ್ತೆಯವರ ಅಕ್ಕ. ಮಾಡಿರೋ ಅಡುಗೆ ಐಟಮ್ ಎಲ್ಲ ಮುಂದೆಗಡೆ ಎತ್ತಿನ ಗಾಡೀಲಿ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಮುಂದೆನೇ ಹೋಗ್ತಾ ಇದೆ ನೋಡಿ, ಆ ಎತ್ತಿನ ಗಾಡೀಲೇ ಹೋಗ್ತಾ ಇದ್ದಾರೆ. ಆ ಕಡೆಯಿಂದ ಬರಬೇಕಾದ್ರೂ ಅದೇ ಗಾಡೀಲಿ ಬಂದಿರ್ತಾರೆ. ಸೊ ಹಾಗೆ ಹೋಗ್ಬೇಕಾದ್ರೂ ಅದೇ ಗಾಡೀಲೆಲ್ಲ ತುಂಬ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ತೆಂಗಿನ ಅಡಿಕೆ ಸಸಿ ಅನಿಸುತ್ತೆ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಮನೆ ಮುಂದೆನೇ ಹಾಕ್ಕೊಂಡಿದ್ದಾರೆ. ನೋಡ್ತಾ ಈಗ ಎಲ್ಲೋದ್ರೂ ಅಡಿಕೆ ಸೊಸೆ ಇಲ್ಲ ತೆಂಗಿನ ಸಸಿ ಏನಾದರೂ ಒಂದು ಎಲ್ಲರ ಮನೆ ಮುಂದೆನೂ ಒಂದೊಂದಾದರೂ ಇರುತ್ತೆ. ಇಲ್ಲಿ ಯಾರೋ ಅವ್ರ ಸೈಟಲ್ಲಿ ಹಾಕ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಡಿಕೆ ಸಸಿ. ಇದು ತೆಂಗಿನ ಸಸಿ ಎಲ್ಲ ಅಡಿಕೆ ಸಸಿ, ಒಳ್ಳೆ ಅಡಿಕೆ. ಇವಾಗ ಮನೆಗೆ ಬಂದು ಇಲ್ಲಿ ಬೋಂಡ ಹಾಕ್ತಾಯಿದ್ದೀನಿ. ಬೋಂಡ ಯಾಕೆ ಅಂದರೆ ನಾನ್ ವೆಜ್ ದಿನ ಬೋಂಡ ತಿಂತಾರೆ. ಅಂದರೆ ನಮ್ಮ ವಾರ್ಗಿತಿ ಒಬ್ಬರು ಅವರು ನಾನ್ ವೆಜ್ ತಿನ್ನಲ್ಲ ಮಂಗಳವಾರ. ಸೊ ಹಾಗಾಗಿ ಅವ್ರಿಗೆ ಅಂತ ಬೋಂಡ ಮಾಡ್ತಾಯಿದ್ದೀನಿ. ನಾನೇ ಮಾಡಿ ಅಂತ ಹೇಳಿದ್ರು, ಹಾಗಾಗಿ ನಾನೇ ಬೋಂಡ ಹಾಕ್ತಾಯಿದ್ದೀನಿ. ಇವರು ನನ್ನ ವಾರ್ಗಿತಿ, ಇವ್ರು ಇನ್ನೊಬ್ರು ವಾರ್ಗಿತಿ ಒಬ್ಬರು, ಅವರು ನಾನ್ ವೆಜ್ ತಿನ್ನಲ್ಲ, ಇವ್ರು ತಿಂತಾರೆ. ನಾನು ವಾರ್ಗಿತಿ ನೋಡಿ, ನಾನೇ ತಲೆ ಬಚ್ಚಿದ್ದೀನ. ಸಖತ್ತ ಕಾಣಿಸ್ತಾ ಇದೆ, ತೆಗೆದು ಏನಾಗಲ್ಲ ಬಿಡ. ಅದು ಆಲ್ರೆಡಿ ಅಲ್ಲೇ ಹಿಡ್ದಾಯ್ತು. ಇವಾಗ ನೋಡಿ ಫ್ರೆಂಡ್ಸ್, ನಂಗೆ ದುಡ್ಡು ಬರ್ತದೆ ಅಂತ ಇವ್ರು ಅಂತವ್ರೆ. ನಿಜ ಬರ್ತದ? ಬರ್ತದ? ಅದಕ್ಕೆ ಎಲ್ಲಾರು ಸಪೋರ್ಟ್ ಮಾಡಿ. ಇವ್ರು ಹೇಳೋದು ನಿಜ ಆದ್ರೆ ಕಮೆಂಟ್ ಮಾಡಿ. ನಿಜನ ಇಲ್ಲ ಅಂತ ಕಮೆಂಟ್ ಮಾಡಿ. ನಿಜ ಅಂಕಲ್, ಇದು ಯೂಟ್ಯೂಬಲ್ಲಿ ಬರುತ್ತೆ ಗ್ಯಾರಂಟಿ. ಬರಲಿ ಎಡಿಟ್ ಮಾಡ್ಬಿಟ್ಟು
ಮಾಡ್ತಾಳೆ ಇಲ್ಲ ಇದು ಡೈರೆಕ್ಟ್ ವಾಯ್ಸ್ ಕಳಿಸ್ತೀನಿ. ಹಿಂಗೆ ಬರ್ಲಿ ಬಿಡಪ್ಪ, ಇರೋದು ಹೇಳ್ತೀವಿ. ಇವರು ನನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದೈತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ಯೂಟ್ಯೂಬಲ್ಲಿ ಯಾವುದೇ ಪೇಮೆಂಟು ಬಂದಿಲ್ಲ. ಅದನ್ನು ನಾವು ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೋಬೇಕು ಅಂದರೆ 4000 ಗಂಟೆ ನನ್ನ ವೀಡಿಯೋಸ್ನ ನೋಡಿರಬೇಕು, ಇಲ್ಲಾಂದರೆ ಶಾರ್ಟ್ಸಲ್ಲಿ 10 ಮಿಲಿಯನ್ಸ್ ವ್ಯೂಸ್ ಆಗಿರಬೇಕು. ಅದು ಯಾವುದೂ ಆಗಿಲ್ಲ, ಹಾಗಾಗಿ ಬಂದಿಲ್ಲ. ಇವರು ಮಾತ್ರ ಹೇಳ್ತಾ ಇದ್ದಾರೆ ಹಂಗೆ. ನೋಡಿ ಫ್ರೆಂಡ್ಸ್, ನಾನು ಅಲ್ಲಿ ಮಾತಾಡ್ತಾ ಇದ್ರೆ ಇಲ್ಲಿ ಗೊಂಡಚ್ಚಿದೋದು ಇವಳು ನೋಡಿ ಯಾಳೆ ಎಂತ್ಕುವೆ. ಹಾಗೆಯೇ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ. ಇಲ್ಲೇನು ಊಟ ಮಾಡ್ತಾ ಇದ್ದಾರಲ್ಲ ಇವ್ರು ನಾನೇ ತಿನ್ನಲ್ಲ, ಇವ್ರಿಗೆ ಬೊಂಡ ಮಾಡಿರೋದು. ಸೊ ಹಾಗೆ ಅವ್ರು ಇವಾಗ ಊಟ ಮಾಡ್ತಾ ಇದ್ದಾರೆ. ಬಾಯ್, ಫೈನಲ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಅಲ್ಲಿ ಬಾಯ್ ಮಾಡ್ಬಿಡು, ಈ ಕಡೆ ಹೋಗು, ಆ ಕಡೆ ಬಾಯ್ ಮಾಡಲ್ಲಿ, ಬಾಯ್ ಮಾಡು, ಬಾಯ್ ಮಾಡು, ಬಾಯ್.